ಓಕೆ, ಇನ್ನೊಂದು ಕಡೆಗೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಈಗ ರಿಯಾಕ್ಷನ್ಸ್ ರಾಜಕೀಯ ನಾಯಕರುಗಳಿಂದ ಬರ್ತಾ ಇದೆ. ಸಿಡಿ ಶಿವು ಬಂದ್ರೆ 2 ದಿನದಲ್ಲಿ ಸರ್ಕಾರ ಬೀಳುತ್ತೆ. ಇದ್ಯಾರು ಹೇಳ್ತಾ ಇರೋದು? ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇದು. ಯಾವ ಸಿಡಿ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಡಬೇಕಾಗಿ ಬಂತಲ್ಲ, ಅವರೇ ಹೇಳ್ತಾ ಇರೋದು ಇದನ್ನ. ತೀರ್ಮಾನ ನಮ್ಮ ಪದ್ಧತಿ ಎಕ್ಸ್ಟ್ರಾ ಏನು ಮಾತಾಡೋದ್ರ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಇಲ್ಲ. ನಮ್ಮ ಪಕ್ಷ ಏನು ನಿರ್ಣಯ ಅದಕ್ಕೆ ನಾವು ಆ ಪ್ರತಿಯೊಂದು ಶಬ್ದಕ್ಕೆ ಪದ್ಧತಿ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಸಾಕಷ್ಟು ಜನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅದೇ ನಂದು ಒಂದೇ ಸುತ್ತ ಕೇಳಿದ್ರು ಒಂದಿನ ಪಕ್ಷದ ಏನು ನಿರ್ಣಯ ಅದಕ್ಕೆ ನಾವು ಬದ್ಧತೆನೆ. ಅವ್ರು ಏನು ಪಕ್ಷದಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬದ್ಧತೆನೆ. ಹೆಚ್ಚಿಗೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ನಾವು ಮಾತಾಡೋದು ನಮ್ಮ ಕೋರ್ ಕಮಿಟಿ ನಿರ್ಣಯ ತೊಗೊಂಡು ಅದು ಒಬ್ಬ ಅಥೆಂಟಿಕ್ ಅರವಿಂದ್ ಲಿಂಬಾವಳಿ ಒಬ್ಬರು ಮಾತಾಡ್ತಾರೆ. ಷಡ್ಯಂತ್ರ ಆಗಿದೆ ಅನ್ನೋದು ಸಿದ್ದರಾಮಯ್ಯ ಅವರು ರಾಜಕಾರಣದ ವಿಚಾರದಾಗ ಇಲ್ಲಿ ನೋಡ್ರಿ, ಸಿದ್ದರಾಮಯ್ಯ ಅವ್ರು ನೋಡ್ರಿ, ಅವರು ಒಬ್ಬ ಮಾಸ್ ಲೀಡರ್. ಅವರು ಕಳೆದ ಯಡಿಯೂರಪ್ಪ ಕೇಸ್ನಲ್ಲಿ ಏನು ಮಾತಾಡೋದು ಅದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಡಿಯೂರಪ್ಪರ ಪರಕ್ಕೆ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕ ಮಾತಾಡಿದ್ದು ಅವ್ರು ಏನೇ ಮಾತಾಡೋದು ಅದ್ರ ಬಗ್ಗೆ ಅವರು ಒಬ್ಬ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು. ನಾವು ಬೇರೆಯವ್ರಿಗೆ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಈ ಸಂದರ್ಭ ಇಚ್ಛೆ. ಇದು ರಮೇಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಒಂದು ಕಡೆಗೆ ಶಿವಕುಮಾರ್ ವಿರುದ್ಧ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸೋದನ್ನ ಮುಂದುವರಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ, ಕಂಪ್ಲೀಟ್ ಆಗಿ ಪಕ್ಷಕ್ಕೆ ಹಾನಿ ಆಗುತ್ತೆ, ದೊಡ್ಡ ಲಾಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ವಿರುದ್ಧ ಬೆಂಕಿ ಉಗುಳುವಂತಹ ಮಾತುಗಳನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳುವಂತಹ ಕೆಲಸವನ್ನ ಕೂಡ ಇವತ್ತು ಪತ್ರಕರ್ತರ ಜೊತೆಗೆ ಮಾತಾಡಬೇಕಾದ್ರೆ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರು. ಅವರ ರಾಜಕೀಯ ನಾಯಕರು ಒಬ್ಬೊಬ್ಬರಾಗೆ ಒಂದೊಂದು ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬಿಜೆಪಿಗರು ಸಿಎಂ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ರೆ ಅವರದ್ದೇ ಪಾರ್ಟಿಯಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರದ್ದು ಭಿನ್ನ ಸ್ವರ. ಈ ಕಡೆಗೆ ಜೆಡಿಎಸ್ನವರು ಕೂಡ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈ ಒತ್ತಡ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಇನ್ನೊಂದು ಕಡೆಗೆ ನೀವು ಗಮನಿಸ್ತಾ ಇದ್ದೀರಾ ಮೈಸೂರು ಜಿಲ್ಲೆಯಲ್ಲಿ ಆದಂತಹ ಪ್ರತಿಭಟನೆಯ ಸ್ವರೂಪವನ್ನ, ಯಾವ ಮಟ್ಟಿಗೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೀತು ಅಂತ. ಇನ್ನೊಂದು ಕಡೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಕಾನೂನಾತ್ಮಕ ಹೋರಾಟದ ಬಗ್ಗೆ ಅವರು ಹೇಳಿದ್ರು. ಹಾಗೆ ಪೊಲಿಟಿಕಲಿ ಕೂಡ ನಾವು ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಈ ಕಷ್ಟದ ಸಂದರ್ಭದಲ್ಲಿ ಸಿಎಂ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಶಾಸಕರ ಬಲ ಆನೆಯ ಬಲದ ರೀತಿ ಸಿಎಂ ಜೊತೆಗೆ ಇರುತ್ತೆ. ಜೊತೆಗೆ ಅವರು ರಾಜೀನಾಮೆ ಕೊಡುವಂತಹ ಪ್ರಶ್ನೆನೇ ಇಲ್ಲ. ನೋಡಿ, ಟೆಕ್ನಿಕಲಿ ಸ್ಪೀಕಿಂಗ್ ಆಲ್ಸೋ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತದ್ದು ಏನೂ ಇಲ್ಲ. ಕಾನೂನಿನಲ್ಲಿ ಅಂತಹ ಬಾಧ್ಯತೆಗಳು ಯಾವುದೂ ಕೂಡ ಇಲ್ಲ. ಬಟ್ ಮೊರಾಲಿಟಿ ಅನ್ನುವಂತಹ ವಿಚಾರ ಬಂದಾಗ ರಾಷ್ಟ್ರೀಯ ಪಕ್ಷಗಳು ಯಾವ ವ್ಯಕ್ತಿಯ ಮೇಲೆ ಕಳಂಕ ಬಂದಿರುತ್ತೆ ಅವರನ್ನ ನಡೆಸ್ಕೊಳ್ಳುವಂತಹ ರೀತಿ ಬೇರೆ. ಹೀಗಾಗಿ ಕುತೂಹಲ.